ಇವಾಗ ಏನ್ ಮಾಡ್ಲಿ? ಶ್ಯಾಮ ನನ್ನನ್ನ ಹೀಗೆ ಸಿಕ್ಕಾಕ್ಸಿರೋದ್ರಿಂದ ಈಗ ನಾನು ಅವಳಿಗೆ ಏನೂ ಮಾಡಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಅಣ್ಣ ತಮ್ಮನ್ನ ಒಂದು ಮಾಡಿ ನನ್ನ ನಿಜ ಸ್ವರೂಪ ಹೊರಗೆ ಬರ್ದೇ ಇರೋ ಹಾಗೆ ಮಾಡಬೇಕು. ಆಮೇಲೆ ಏನಾದ್ರೂ ಪ್ಲಾನ್ ಮಾಡಿ ಆ ಶ್ಯಾಮನ್ನ ಶಾಶ್ವತವಾಗಿ ಮನೆಯಿಂದ ಹೊರಗೆ ಕಳಿಸ್ಬೇಕು. ಅಣ್ಣ ತಮ್ಮನ ಮಧ್ಯೆ ಜಗಳ ತಂದಿಟ್ಟಿರೋ ನಾನೇ ಈಗ ಅವರಿಬ್ಬರನ್ನ ಒಂದು ಮಾಡೋ ಗ್ರಹಚಾರ ಬಂದಿದೆ. ಏನ್ ಮಾಡ್ಲಿ? ನನ್ನ ಕ್ರಮ. ಅರುಣ್, ಅವನ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಅರುಣ್ ಯಾರು? ಇನ್ಯಾರು, ನಿಮ್ ತಮ್ಮ ಅಖಿಲ್. ಏನೋ ಆವೇಶದಲ್ಲಿ ಅಣ್ಣನ ಹತ್ರ ಹಾಗೆ ಮಾತಾಡ್ದೆ. ಪಾಪ ಅಣ್ಣ ಎಷ್ಟು ಫೀಲ್ ಮಾಡ್ಕೊಂಡಿದ್ದಾನೋ ಏನೋ ಅಂತ ಅಖಿಲ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಹೌದಾ? ಹೌದು. ಲೈಫಲ್ಲಿ ಇಲ್ಲಿವರೆಗೂ ಅಣ್ಣನ ಹತ್ರ ಯಾವತ್ತೂ ಹೀಗ್ ಮಾತಾಡ್ಲಿಲ್ಲ. ಹಾಗ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದಾನೆ. ಹೌದಾ? ಕನಿಷ್ಠ ನಿಮ್ ಹತ್ರ ಬಂದು ನಿಮಗೆ ಸಾರಿ ಕೇಳಿ ಕ್ಷಮಿಸು ಅಣ್ಣ ಅಂತ ಕೇಳೋದಕ್ಕೂ ಕೂಡ ಅವನಿಗೆ ತುಂಬಾನೇ ನಾಚಿಕೆ ಆಗ್ತಿದ್ಯಂತೆ. ಅಣ್ಣನ್ ಮುಖ ನನಗ್ ನೋಡಕ್ಕಾಗಲ್ಲ ಅದ್ಗೆ, ನನ್ನ ಕ್ಷಮಿಸಿ ಅಂತ ಅಣ್ಣಂಗ್ ಹೇಳಿ ಅತ್ಗೆ ಅಂತ ಪಾಪ ನನ್ನ ಹತ್ರ ತುಂಬಾನೇ ಕೇಳ್ಕೊಂಡ. ಏನ್ ಮಾಡೋದಿವಾಗ? ಏನ್ ಮಾಡೋದು ಅಂತೀಯಲ್ಲ? ನನ್ನ ತಮ್ಮ ಅಷ್ಟೆಲ್ಲ ನೊಂದ್ಕೊಂಡಿದ್ರೆ ನೋಡ್ತಾ ಸುಮ್ಮನಿರ್ತೀನ? ಆದ್ರೂ ಅಣ್ಣ ತಮ್ಮನ ಮಧ್ಯೆ ಈ ತರ ಚಿಕ್ಕ ಚಿಕ್ಕ ಜಗಳಗಳು ಬರ್ದೇ ಇರತ್ತಾ? ನೀನೇ ಹೇಳು. ಅದಕ್ಕೆ ಅವ್ನು ಯಾಕೆ ಅಷ್ಟೆಲ್ಲ ಫೀಲ್ ಆಗ್ಬೇಕು? ಎಷ್ಟಕ್ಕೂ ನನ್ನ ತಮ್ಮ ನನ್ನ ಹತ್ರ ಯಾಕೆ ಸಾರಿ ಕೇಳಬೇಕು? ನಾನ್ ಸೆನ್ಸ್. ಅವ್ನು ಸಾರಿ ಹೇಳೋ ಅಗತ್ಯ ಇಲ್ಲ. ಅವನೆಲ್ಲಿದ್ದಾನೀಗ? ಹಾಲಲ್ಲಿದ್ದಾನೆ. ಯಾಕ್ರಿ ಹಾಗಿದ್ದೀರಾ? ಪಾಪ ಅರುಣಣ್ಣ ಕಿಟ್ಟು ವಿಷಯದಲ್ಲಿ ಹಾಗಾಗಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಂತೆ ಶ್ಯಾಮ. ನಿಮ್ಗ್ಯಾರು ಹೇಳಿದ್ದು ರೀ? ಐಶ್ವರ್ಯ ಅತ್ತಿಗೆ ಹೇಳಿದ್ರು. ಅಖಿಲ್. ಹ, ಏನತ್ತಿಗೆ? ನಿಮ್ಮ ಅಣ್ಣ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಖಿಲ್. ಹಾಸ್ಪಿಟ್ಲಲ್ಲಿ ನೀನು ಹಾಗೆ ಮಾತಾಡಿದಕ್ಕಲ್ಲ ನಿಮ್ಮ ಅಣ್ಣ ಬೇಜಾರ್ ಮಾಡ್ಕೊಂಡಿರೋದು. ತನ್ನಿಂದ ಇಂಥ ತಪ್ಪಾಯ್ತಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಶ್ಯಾಮನ್ ತಮ್ಮಂಗೆ ಆಪರೇಷನ್ ಇದೆ ಅಂತ ಗೊತ್ತಿದ್ರು ನಾನ್ ಹೇಗೆ ಅಷ್ಟು ಕೇರ್ಲೆಸ್ ಆಗಿದ್ದೆ ಅಂತ ಅವರು ತುಂಬಾ ಬೇಜಾರಾಗ್ತಿದ್ದಾರೆ. ರಾತ್ರಿ ಇಡೀ ಪಾಪ ನಿಮ್ಮಣ್ಣ ನಿದ್ರೇನೆ ಮಾಡ್ಲಿಲ್ಲ ಗೊತ್ತಾ? ಹೋಗ್ಲಿ, ಅಖಿಲ್ನ ಕರೆದು ನನ್ ಪರವಾಗಿ ಸಾರಿ ಕೇಳು ಅಂತ ಹೇಳಿದ್ರು. ಅಖಿಲ್ ಹತ್ರ ನಾನ್ ಸಾರಿ ಕೇಳಲೇಬೇಕು, ಅವನು ನನ್ನನ್ನ ಕ್ಷಮಿಸ್ಲೇಬೇಕು ಅಂತ ಅವರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ಆದ್ರೆ ಮುಖ ತೋರ್ಸಕ್ ಆಗಲ್ಲ ಅಂತಾನು ಅವ್ರಿಗೆ ತುಂಬಾನೇ ಸಂಕಟ ಆಗ್ತಾ ಇತ್ತು. ನಿನಗ್ ಗೊತ್ತಾ, ನನ್ನ ಪರವಾಗಿ ಅಖಿಲ್ ಹತ್ರ ಹೋಗಿ ನೀನೇ ಸಾರಿ ಕೇಳು ಅಂತ ಕಳ್ಸಿದ್ರು. ಅಗತ್ಯ ಇದ್ರೆ ಅಖಿಲ್ ಕಾಲ್ಗಾದ್ರೂ ಬಿದ್ದು ಸಾರಿ ಕೇಳು, ಈ ಅಣ್ಣನ್ನ ಕ್ಷಮಿಸೋದಕ್ ಹೇಳು ಅಂತ ನನಗೆ ಹೇಳ್ ಕಳ್ಸಿದ್ರು. ಅತ್ತಿಗೆ ಪ್ಲೀಸ್ ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ನಾನು ಅಣ್ಣನ ಕ್ಷಮಿಸೋದು ಅಂದ್ರೇನು? ನಾನ್ ಸೆನ್ಸ್. ಅಣ್ಣ ಅಂದ್ರೆ ತಂದೆ ಹಾಗೆ. ಅಂಥದ್ರಲ್ಲಿ ಅಣ್ಣ ಮಗನಂತ ತಮ್ಮನ ಹತ್ರ ಕ್ಷಮಿಸು ಅಂತ ಯಾಕೆ ಕೇಳಬೇಕು? ಏನೋ ದುಡ್ಡೆಲ್ಲೋ ಮಿಸ್ ಆಗಿರುತ್ತೆ. ಅಣ್ಣ ಏನ್ ಬೇಕು ಅಂತ ಮಾಡಿಲ್ವಲ್ಲ. ನಾನೇ ಫೂಲ್. ಆಪರೇಷನ್ ನಿಂತು ಹೋದ್ರೆ ಅನ್ನೋ ಟೆನ್ಷನ್ನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನು ಹಾಗೆ ಮಾತಾಡಿದ್ದಕ್ಕೆ
ಪಾಪ ಅಣ್ಣ ಹಾಗೆ ಫೀಲ್ ಮಾಡ್ಕೊಂಡಿದ್ದಾನೆ. ಅಣ್ಣ ನನಗೆ ಸಾರಿ ಕೇಳೋದಲ್ಲ, ನಾನೇ ಅಣ್ಣಂಗೆ ಸಾರಿ ಕೇಳಬೇಕು. ಎಲ್ಲಿದ್ದಾನೆ ಅಣ್ಣ? ಹೊರಗಡೆ ಹೋಗಿದ್ದಾರೆ ಅಖಿಲ್, ಬಂದ ತಕ್ಷಣ ಹೇಳ್ತೀನಿ. ಸರಿ ಅತ್ತಿಗೆ. ಅತ್ತಿಗೆ ಮಾತು ಕೇಳಿ ಪಾಪ ಅಣ್ಣ ತುಂಬಾ ನೋವು ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಆಯ್ತು. ನಿಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ಐಶ್ವರ್ಯ ಅಕ್ಕ ನಿಮ್ಗೆ ಹಾಗೆ ಹೇಳಿದ್ರು. ಇರ್ಲಿ ಬಿಡಿ, ಯಾವ ರೀತಿಯಲ್ಲಾದ್ರೂ ನೀವೊಂದಾದ್ರೆ ಸಾಕು. ಅಖಿಲ್, ಅಣ್ಣ ಅಣ್ಣ ಸಾರಿ ಕಣ. ಹಲೋ, ಅಣ್ಣ ತಮ್ಮನ್ ಮಧ್ಯೆ ಸಾರಿ ಗೇರಿ ಇರಬಾರ್ದು. ಯಾರು ಯಾರಿಗೂ ಸಾರಿ ಕೇಳೋ ಅಗತ್ಯ ಇಲ್ಲ ಇಲ್ಲಿ. ಯಾಕಂದ್ರೆ ನೀವು ಅಣ್ಣ ತಮ್ಮಂದ್ರು. ಒಳ್ಳೆ ಮಾತು ಹೇಳ್ದೆ ಕಣಮ್ಮ. ಮಮ್ಮಿ, ನೀನ್ ಹೇಳಿದಾಗೆ ಅಣ್ಣ ತಮ್ಮನ್ನ ಒಂದು ಮಾಡಿದ್ದೀನಿ. ಆ ನರ್ಸಿಗೆ ಇಲ್ಲಿಗೆ ಬರಬೇಡ ಅಂತ ಫೋನ್ ಮಾಡು. ಬಂದ್ಬಿಟ್ಲು. ಇವಾಗ ಏನ್ ಮಾಡೋದು? ಯಾರೋ ನರ್ಸ್ ಬರ್ತಿದಾರಲ್ಲ. ಆ ನರ್ಸು ನನ್ನ ತಮ್ಮನ ಆಪರೇಷನ್ ಮಾಡಿರೋ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋರು ಅತ್ತೆ. ಏನಿದು, ಎಲ್ಲರೂ ಇದ್ದಾರೆ. ಎಲ್ಲರ ಎದುರಿಗೆ ಐಶ್ವರ್ಯ ಮೇಡಮ್ಗೆ ಈ ಬ್ಯಾಗ್ನ ಹೇಗೆ ಕೊಡ್ಲಿ? ಅವ್ರ ಕೈಯಲ್ಲಿರೋ ಬ್ಯಾಗು ನಾನು ಕ್ಯಾಶ್ ತಂದಿದ್ದ ಬ್ಯಾಗ್ ಇದ್ದ ಹಾಗೆ ಇದೆಯಲ್ಲ. ಹೌದು ಬಾವಾ, ಅದು ನೀವ್ ತಂದಿದ್ದ ಬ್ಯಾಗೆ. ಈ ನರ್ಸ್ ಕೂಡ ನಿನ್ನೆ ನನಗೆ ಡಿಕ್ಕಿ ಹೊಡೆದು ನರ್ಸ್ ಇದ್ದ ಹಾಗೆ ಇದ್ದಾಳೆ. ಹೌದು ಬಾವಾ, ಹಾಗೆ ನೀವ್ ಡಿಕ್ಕಿ ಹೊಡೆದಾಗ ನಿಮ್ ಬ್ಯಾಗ್ ಬದಲಾಗಿರ್ಬೇಕು ಅಂತ ನನ್ಗೆ ಅನುಮಾನ ಬಂದಿತ್ತು. ಆ ಅನುಮಾನದ ಬಗ್ಗೆ ಶ್ಯಾಮ ನನಗೆ ಹೇಳಿದ್ಲು. ತಕ್ಷಣ ನಾನು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ನರ್ಸ್ ಹತ್ರ ಮಾತಾಡಿ ಆ ಬ್ಯಾಗ್ನ ಮನೆಗೆ ತರೋದಕ್ಕೆ ಹೇಳ್ದೆ. ಬನ್ನಿ ಸಿಸ್ಟರ್, ಅಲ್ಲೇ ನಿಂತು ಬಿಟ್ರಲ್ಲ ನೀವು, ಬನ್ನಿ. ನನ್ನ ಹಸ್ಬೆಂಡ್ಗೆ ನೀವು ಡಿಕ್ಕಿ ಹೊಡೆದಾಗ
ಬ್ಯಾಗ್ ಬದಲಾಗಿದ್ ವಿಷಯನ ಈಗಷ್ಟೇ ಹೇಳ್ತಾ ಇದ್ದೆ. ತಗೊಳ್ಳಿ ಮೇಡಮ್ ನಿಮ್ ಬ್ಯಾಗ್. ಥ್ಯಾಂಕ್ ಯು ವೆರಿ ಮಚ್. ದುಡ್ಡನ್ನ ಒಂದ್ಸರ್ತಿ ಲೆಕ್ಕ ಮಾಡ್ಕೊಳ್ಳಿ ಮೇಡಮ್. ಅಗತ್ಯ ಇಲ್ಲ ಸಿಸ್ಟರ್. ಸಿಕ್ಕಿರೋ 10 ಲಕ್ಷನ ತಂದ್ ಕೊಟ್ಟಿದ್ದೀರಾ ಅಂದ್ರೆ ನೀವ್ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ಅಂತ ನನಗ್ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಐಶ್ವರ್ಯ, ಇಷ್ಟು ದುಡ್ಡನ್ನ ಸೇಫಾಗಿ ತಂದು ಕೊಟ್ಟಿದ್ದಕ್ಕೆ ನೀನು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಲೇಬೇಕು. ಆಗ್ಲಿ ಅರುಣ್, ಖಂಡಿತವಾಗ್ಲೂ ಕೊಡ್ತೀನಿ. ಆಲ್ರೆಡಿ 50,000 ಕೊಟ್ಟಿರೋದೆ ವೇಸ್ಟ್ ಆಗಿದೆ. ಸಿಸ್ಟರ್, ನಿಮ್ಗೆ ಆದಷ್ಟು ಬೇಗ ನೀವು ಯೋಚನೆ ಮಾಡದೇ ಇರೋಂತ ಗಿಫ್ಟ್ ಸಿಗತ್ತೆ. ಥ್ಯಾಂಕ್ ಯು ಮೇಡಮ್, ಬರ್ತೀನಿ. ಮಮ್ಮಿ, ಈಗ ನನಗ್ ಸಮಾಧಾನ ಆಯ್ತು ಅಖಿಲ್. ಅಣ್ಣ ತಮ್ಮನ್ ಮಧ್ಯ ಇರೋ ಮನಸ್ತಾಪ ಹೋಯ್ತು. ಹೋದ್ ದುಡ್ಡು ಮತ್ತೆ ವಾಪಸ್ ಬಂತು. ಅಣ್ಣ ತಮ್ಮನ ಮಧ್ಯದ ಮನಸ್ತಾಪ ಈಗೇನೋ ಹೋಗಿದೆ, ಓಕೆ. ಆದ್ರೆ ಮುಂದೆ ಬರಲ್ಲ ಅನ್ನೋ ಗ್ಯಾರಂಟಿ ಏನೂ ಇಲ್ವಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಶೋಕ್. ಒಬ್ಬನೇ ಹೋಗಿ ಅಷ್ಟು ದೊಡ್ಡ ಡೀಲ್ನ ಓಕೆ ಮಾಡ್ಕೊಂಡ್ ಬಂದಿದ್ಯಾ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಡೀಲ್ ಓಕೆ ಆಗಿದ್ದಕ್ಕೆ ನೀವು ಸಂತೋಷ ಪಡ್ತಿದ್ದೀರಾ. ಆದ್ರೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಹೋಟೆಲ್ ಫುಡ್ ತಿಂದು ಅವನ್ ಹೀಗ್ ಸಣ್ಣ ಆಗಿರೋದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಏನು, ಇವನು ಸಣ್ಣ ಆಗಿದಾನ? ತಾಯಿ ಕಣ್ಣಿಗೆ ಹಾಗೆ ಕಾಣಿಸ್ತಿದೆಯೋ ಹೊರತು ಅವನೇನ್ ಸಣ್ಣಗಾಗಿಲ್ಲ, ಚೆನ್ನಾಗೇ ಇದ್ದಾನೆ. ಹೌದು ಮಮ್ಮಿ, ಅಲ್ಲಿ ಊಟ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ನಾಚಿಕೆನೇ ಪಡ್ಕೊಳ್ಳಿಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ರಾಜಾರಾವ್ ಅವರೇ. ನೀವೇನು ಫ್ಯಾಮಿಲಿ ಮೀಟಿಂಗ್ ಅಲ್ಲಿ ಇರೋ ಹಾಗಿದೆ? ತೊಂದರೆ ಕೊಡ್ತಿದೀವಾ? ಹಾಗೇನು ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅಮ್ಮ ಶ್ಯಾಮ, ಮಾವ. ಹೋಗಿ ಇವ್ರಿಗೆಲ್ಲ ಕಾಫಿ ತರ್ತೀಯಾ? ಸರಿ ಮಾವ. ಬೇಡ ಸರ್, ಈಗಷ್ಟೇ ಆಯ್ತು. ಗಣೇಶನ ಹಬ್ಬ ಬರ್ತಿದ್ಯಲ್ಲ, ಯಾವಾಗಿನ ಹಾಗೆ ನಮ್ ಬೀದಿಲಿ ಮಂಟಪ ಮಾಡ್ಬೇಕಲ್ವಾ? ಹೋದ್ ಸರಿ ಮಾಡಿರೋ ಮಂಟಪದಲ್ಲಿ ನಮ್ಮ ಗಣೇಶ ಮಂಟಪನೇ ತುಂಬಾ ಚೆನ್ನಾಗಿದೆ ಅಂತ ಹೆಸರು ಬಂದಿತ್ತು. ಜಿ ಟಿವಿ ಅವರು ನಮ್ಮ ಮಂಟಪನ ಶೂಟಿಂಗ್ ಮಾಡಿದ್ರಲ್ಲ ಸರ್, ಆ ಕ್ರೆಡಿಟ್ ಎಲ್ಲ ಹತ್ರ ಇದ್ದು ಮಂಟಪ ಮಾಡಿಸಿರೋ ನಿಮ್ಮ ಸೊಸೆ ಐಶ್ವರ್ಯ ಅವ್ರಿಗೆ ಸಿಗ್ಬೇಕು. ದಿನ ದಿನಕ್ಕೂ ಮನೇಲಿ ನನ್ನ ವ್ಯಾಲ್ಯೂ ಕಡಿಮೆ ಆಗ್ತಿದೆ, ಹೊರಗಡೆ ಮಾತ್ರ ಹೆಚ್ಚಾಗ್ತಾನೆ ಇದೆ. ನನ್ನ ವ್ಯಾಲ್ಯೂ ಏನು ಅಂತ ಮನೆಯವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಮಂಟಪದ ಕೆಲ್ಸನ ನಾನು ಮಾಡಲ್ಲ ಅಂತ ಹಠ ಹಿಡಿದು ಇವರು ಬೇಡ್ಕೊಳ್ಳೋ ಹಾಗೆ ಮಾಡಬೇಕು. ಆ ವಿಷಯ ಮಾತಾಡೋಣ ಅಂತಾನೆ ಬಂದ್ವಿ ಸರ್. ಕ್ಷಮಿಸಿ ರಾಜಾರಾವ್ ಅಂಕಲ್, ಈ ವರ್ಷ ಮಂಟಪದ ಏರ್ಪಾಡನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಾಗಲ್ಲ. ಅದ್ಯಾಕಮ್ಮ ಹಾಗಂತೀರಾ? ಸಾರಿ ಅಂಕಲ್, ಇತ್ತೀಚೆಗೆ ಸ್ವಲ್ಪ ಕೆಲಸ ಹೆಚ್ಚಾದ್ರೂ ನನಗೆ ತುಂಬಾನೇ ಸುಸ್ತಾಗತ್ತೆ. ವಿನಾಯಕ ಮಂಟಪದ ಕೆಲಸ ಅಂದ್ರೆ ತುಂಬಾ ಸ್ಟ್ರೈನ್ ಆಗೋಂತ ಕೆಲಸ ಅಲ್ವಾ, ಅದಕ್ಕೆ ನನ್ ಕೈಲಾಗಲ್ಲ ಅಂತಿರೋದು. ನೀವೇನಷ್ಟು ಕಷ್ಟಪಡೋದು ಬೇಡ ಅದಕ್ಕೆ. ಎಲ್ಲ ಪ್ಲಾನ್ ಮಾಡಿ ಕೆಲಸ ಎಲ್ರಿಗೂ ಹಂಚಿ ಆಟೋಮೆಟಿಕ್ ಆಗಿ ಮುಗ್ದು ಹೋಗುತ್ತೆ. ಹೌದು ಐಶ್ವರ್ಯ, ನಿನ್ ಮೇಲೆ ಅಷ್ಟು ನಂಬಿಕೆ ಇಟ್ಟು ಅವ್ರು ಕೇಳೋವಾಗ ಇಲ್ಲ ಅನ್ಬಾರ್ದು. ನಿಜಾನೇ ಅರುಣ್, ಆದ್ರೆ ನನಗೆ ಯಾಕೋ ಅದಾಗಲ್ಲ ಅಂತ ಅನಿಸ್ತಿದೆ. ಯಾಕಾಗಲ್ಲಮ್ಮ, ನೀನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು, ದೊಡ್ಡ ದೊಡ್ಡ ಫಂಕ್ಷನ್ನೇ ಒಬ್ಳೆ ನಿಂತು ಮಾಡ್ದವಳು ಈ ಪ್ರೋಗ್ರಾಮ್ನ ಮಾಡಕ್ಕಾಗಲ್ವಾ? ನನ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ಮುಂದೆ ಹಾಗೆ ಕಷ್ಟ ಪಡೋದು, ಹಾಗೆ ಟೆನ್ಷನ್ ತಗೊಳ್ಳೋದು ನನ್ ಕೈಲಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವಳು ಅಷ್ಟೆಲ್ಲ ಹೇಳಿದ್ಮೇಲೆ ಅವಳಿಗಿನ್ನು ತೊಂದರೆ ಕೊಡೋದು ಬೇಡ.
ವೈದೇಹಿ, ನಾವು ಇನ್ನೊಂದು ಆಲ್ಟರ್ನೇಟಿವ್ ನೋಡೋಣ. ಮಾವ, ನಿಮ್ಗೊಪ್ಗೆ ಅನ್ಸಿದ್ರೆ ಆ ಏರ್ಪಾಡ್ನೆಲ್ಲ ನಾನೇ ಮಾಡ್ತೀನಿ. ನೀನಾ? ಅಂಥದ್ದೆಲ್ಲ ನಿನಗಾಗತ್ತಾ? ಅನಾವಶ್ಯಕವಾಗಿ ಎಲ್ಲರ ಮುಂದೆ ನಿನಗೆ ಅವಮಾನ ಆಗಬಹುದು. ಯೋಚನೆ ಮಾಡು. ಇಲ್ಲ ಅಕ್ಕ, ನನ್ನ ಕೈಲಾಗುತ್ತೆ. ನಮ್ಮೂರಲ್ಲೂ ಕೂಡ ಗಣೇಶನ್ ಮಂಟಪ ಕಟ್ತಾರೆ. ಅಲ್ಲಿನ ಏರ್ಪಾಡೆಲ್ಲ ನಾನೇ ನೋಡ್ಕೋತಿದ್ದೆ. ಹಾಗಾದ್ರೆ ಇನ್ನೇನಮ್ಮ, ಇದನ್ನು ಕೂಡ ನೀನೇ ಮಾಡು. ನೀನು ವಿಲೇಜಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಏನೋ ನೀವೇ ಹೇಳಿ. ಅದಕ್ಕೆ ಆ ಥರ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡ್ಕೊಂಡ್ರಾಯ್ತು ಅಷ್ಟೇ. ಏನಂತೀರಿ ಡ್ಯಾಡಿ? ಹೌದು ಅಖಿಲ್, ಯು ಆರ್ ರೈಟ್. ಶ್ಯಾಮಾಗ್ ಏನಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಆಗ್ತಾಳೆ. ರಾಜಾರಾವ್ ಅವರೇ, ಈ ಬಾರಿ ಆ ಗಣೇಶನ್ ಮಂಟಪದ ಏರ್ಪಾಟೆಲ್ಲ ನಮ್ಮ ಚಿಕ್ಕ ಸೊಸೆ ಶ್ಯಾಮ ನೋಡ್ಕೊಂತಾಳೆ. ಓಕೆನಾ? ಓಕೆ ಸರ್, ಬರ್ತೀವಿ ಬರ್ತೀವಿ. ಒಳ್ಳೇದು. ನನ್ನ ಪ್ಲಾನ್ ಎಲ್ಲ ರಿವರ್ಸ್ ಆಗ್ತಿದ್ಯಲ್ಲ. ಐಡಿಯಾ. ಶ್ಯಾಮ, ನೀನು ನೀನಾಗೆ ಬಲೆಗೆ ಬಿದ್ದಿದ್ಯಾ. ಮೀಡಿಯಾ ಕವರೇಜಲ್ಲಿ ಈ ಮನೆ ಮರ್ಯಾದೆ ನಿನ್ನಿಂದ ಹೋಗೋ ಹಾಗೆ ಮಾಡಿ ಈ ಮನೆಯಿಂದ ಹೊರಗೆ ಕಳಿಸ್ತೀನಿ, ನೋಡ್ತಿರು. ಮಾವ, ಚೆನ್ನಾಗಿದೆಯಮ್ಮ. ಮಂಟಪ ತುಂಬಾ ತುಂಬಾ ಚೆನ್ನಾಗಿದೆ. ಏನೋ ಅನ್ಕೊಂಡಿದ್ದೆ, ಏರ್ಪಾಟೆಲ್ಲ ಬಹಳ ಚೆನ್ನಾಗಿ ಮಾಡಿದ್ಯಾ. ಗುಡ್, ವೆರಿ ಗುಡ್. ಡೆಫಿನೆಟ್ ಆಗಿ ನಮ್ಮ ಏರಿಯಲ್ಲಿ ಈ ಮಂಟಪನೇ ನಂಬರ್ 1 ಮಂಟಪ ಆಗಿರುತ್ತಮ್ಮ. ನೋಡ್ತಾ ಇರು. ಥ್ಯಾಂಕ್ ಯು ಮಾವ. ಶ್ಯಾಮ, ನಾನು ಡ್ಯಾಡಿ ಹೋಗಿ ವಿನಾಯಕನ ವಿಗ್ರಹ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ವಿಗ್ರಹ ಬಂದಿರತ್ತೆ. ಬ್ಯಾಲೆನ್ಸ್ ಕೆಲಸ ಏನಾದರೂ ಇದ್ರೆ ಅಷ್ಟರೊಳಗೆ ಫಿನಿಶ್ ಮಾಡ್ಕೊ. ಆಯ್ತ್ರಿ. ಶ್ಯಾಮ, ನಾಳೆ 10:30 ಒಳಗೆ ಪೂಜೆ ಮುಗಿಬೇಕು. ಹೌದು ಮಾವ, ನಾಳೆ 10:00ವರೆಗೆ ರಾಹುಕಾಲ ಇದೆ. ಅಷ್ಟರಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಯೋ ಹಾಗೆ ನಾನ್ ನೋಡ್ಕೋತೀನಿ. ಹಾ, ಇನ್ನೊಂದು ಮುಖ್ಯವಾದ ವಿಷಯ, ಜಿ ಟಿವಿ ಅವರು ಬರ್ತಾ ಇದಾರಂತೆ. ಅವ್ರ ಲೈವ್ ಕವರೇಜ್ ಅಲ್ಲಿ ನಮ್ಮ ಫ್ಯಾಮಿಲಿ ಹೆಸರು ಸ್ಟೇಟ್ ಪೂರ್ತಿ ರಾರಾಜಿಸ್ಬೇಕು. ಜೋಪಾನ? ಖಂಡಿತ ಮಾವ, ಏನು ತೊಂದರೆ ಆಗ್ದಿದ್ದ ಹಾಗೆ ನಾನ್ ನೋಡ್ಕೋತೀನಿ. ಲಾಸ್ಟ್ ಇಯರ್ ಐಶ್ವರ್ಯ ಮಾಡಿದ ಮಂಟಪಕ್ಕಿನ್ನ ಈ ಮಂಟಪ ಚೆನ್ನಾಗಿದೆ ಅಂತ ಅನ್ಸ್ತಿದೆ ಅಖಿಲ್. ಯಾ. ಹಾ, ಅರುಣ್, ಅಶೋಕ್, ಡ್ಯಾಡಿ ಬನ್ನಿ ಇಲ್ಲಿ. ಏನ್ ಡ್ಯಾಡಿ? ಗಣೇಶನ್ ತಗೊಂಬರೋಣ. ಹಾ ಸರಿ ಡ್ಯಾಡಿ, ನಡಿಯೋ ಹೋಗೋಣ. ಬಾರೋ. ಹಾ ಬನ್ನಿ. ಅಣ್ಣ, 1 ನಿಮಿಷ ಇಲ್ಲಿ ಬನ್ನಿ. ಅಮ್ಮ ಹೇಳಮ್ಮ. ಇವತ್ತಿಗೆ ಸಾಕಣ್ಣ. ಬೆಳಗ್ಗೆ ಬೇಗನೆ ಬಂದು ಮಿಕ್ಕಿರೋ ಕೆಲಸ ಎಲ್ಲ ಪೂರ್ತಿ ಮಾಡಿ. ಆಯ್ತಮ್ಮ. ನಾನ್ ರಂಗೋಲಿ ಹಾಕ್ತೀನಿ, ಬೇಗ ಮುಗಿಸ್ಬೋದು. ಆಯ್ತು. ಸರಿನಮ್ಮ, ಬರ್ತೀವಿ ನಾವು. ಎಲ್ಲೆಗ್ ಹೋಗ್ತಿದ್ದೀರಾ? ಇವತ್ ರಾತ್ರಿ ಇಲ್ಲೇ ಇರಿ. ನಮ್ ಬೋರಮ್ಮಂಗ್ ಹೇಳಿ ನಿಮ್ಗೆ ಊಟ ಕಳಿಸ್ತೀನಿ. ಹೊಟ್ಟೆ ತುಂಬಾ ತಿಂದು ಆರಾಮಾಗಿ ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡ್ಬೋದು. ಸರಿನಮ್ಮ, ಆಯ್ತು. ಆಯ್ತಾಯ್ತಮ್ಮ.
ಏ ಶ್ಯಾಮ, ಮಂಟಪನ ತುಂಬಾ ಚೆನ್ನಾಗಿ ರೆಡಿ ಮಾಡ್ಸಿದ್ಯಾ ಅಂತ ಮಾವ ನಿನಗೆ ಹೊಗಳ್ತಿದಾರಲ್ವಾ? ಆ ಹೊಗಳಿಕೆ ನಾಳೆ ಬೆಳಗ್ಗೆ ಹೊತ್ತಿಗೆ ಉರ್ದು ಬೂದಿಯಾಗಿರುತ್ತೆ. ನೀನ್ ರೆಡಿ ಮಾಡ್ಸಿರೋ ಈ ಅಂದವಾದ ಮಂಟಪನ ನಾಶ ಮಾಡೋದಕ್ಕೆ ನಾನ್ ರೆಡಿ ಮಾಡ್ತೀನಿ.